ಗಾಯನ ಕಲಾ ಸಂಘ ಮತ್ತು ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ 79ನೇ ಸ್ವತಂತ್ರೋತ್ಸವದ ಅಂಗವಾಗಿ ನಡೆಯುವ ಜಿಲ್ಲಾ ಮಟ್ಟದ ದೇಶಭಕ್ತಿ ಗೀತೆಗಳು ಗಾಯನ ಸ್ಪರ್ಧೆ ಕಾರ್ಯಕ್ರಮವನ್ನು ಚಿಕ್ಕಮಗಳೂರಿನ ಡಯಟ್ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾದ ಚಿಕ್ಕಮಗಳೂರಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್ ಹಾಗೂ ಗಣ್ಯರು ತಬಲಾ ಬಾರಿಸುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್ ಅವರು, ಇಂದಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಹಾಗೂ ಮೊಬೈಲ್ ಅತಿಯಾದ ಬಳಕೆ ಮಕ್ಕಳ ಗಮನವನ್ನ ಬೇರೆಡೆಗೆ ಸೆಳೆಯುತ್ತಿದ್ದು, ಅನಗತ್ಯ ಮೊಬೈಲ್ ಬಳಕೆಯಿಂದ ದೂರವಿದ್ದು ಮಕ್ಕಳ ಪ್ರತಿಭೆಯನ್ನ ಪೋಷಿಸುವ ಅಗತ್ಯವಿದೆ ಎಂದರು. ನಮ್ಮ ಅವರು ಗಿಡಕ್ಕೆ ನೀರಿರುವಂಗೆ ಮಕ್ಕಳ ಪ್ರತಿಭೆಗೆ ನೀರು ಹಾಕಿ ಅದನ್ನು ಪೋಷಿಸುವಂತ ನಿಟ್ಟಿನಲ್ಲಿ ಒಂದು ಉತ್ತಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇವತ್ತಿಂದು ಹೇಳಿದೆ ನಾನು, ಇವತ್ತಿಂದು ಮೀಡಿಯಾಗಳು ಸೋಷಿಯಲ್ ಮೀಡಿಯಾಗಳು ನಮ್ಮ ಮಕ್ಕಳನ್ನ ಹಾಳು ಮಾಡ್ತಾರೆ ಅಂತಂದ್ರೆ ಮೊಬೈಲ್ ನ ಸಾಧ್ಯವಾದಷ್ಟು ತ್ಯಜಿಸಿ. ಎಲ್ಲರೂ ಮಕ್ಕಳು ತುಂಬಾ ಯೂಸ್ ಮಾಡ್ತೀರಾ? ಮೊಬೈಲ್ ಬಂದ್ಬಿಟ್ರೆ ಮೋಸ್ಟ್ ಆಫ್ ಆಲ್ ಎಲ್ಲದೂ ಸರಿ ಆಗುತ್ತೆ. ಎಷ್ಟು ನಮಗೆ ಅವಶ್ಯಕತೆ ಇದೆಯೋ ಅದಕ್ಕಿಂತ ಜಾಸ್ತಿ ಮೊಬೈಲ್ ನಮ್ಮನ್ನು ಹಾಳು ಮಾಡ್ತಾ ಇದೆ, ಅಟ್ರಾಕ್ಟ್ ಮಾಡುತ್ತೆ. ಅದರಲ್ಲಿ ಒಂದು ಅಪ್ಲಿಕೇಶನ್ಗಳು ನಮ್ಮನ್ನ ಬೇಡದ ರೀತಿ ಒಂದು ಅಟ್ರಾಕ್ಟ್ ಮಾಡ್ಕೊಂಡು ನಮ್ಮ ಜೀವನ ನಾಶ ಮಾಡುತ್ತದೆ. ನಿಮ್ಮಲ್ಲಿ ಪ್ರತಿಭೆಗಳಿದೆ, ಪ್ರತಿಭೆ ಬೆಳೆಸಂತ ನಿಟ್ಟಿನಲ್ಲಿ ಸಂಘ ಸಂಸ್ಥೆಗಳಿದೆ, ಉತ್ತಮ ಕಾರ್ಯ. ಹಿಂದೆ ಎಲ್ಲ ನಮಗೆ ಜನಪದ ಗೀತೆಗಳು, ಭಾವಗೀತೆಗಳು ಬಹಳಷ್ಟು ಸೂಪರ್ ಆಗಿತ್ತು ಅಲ್ವಾ? ಬೇರೆಯವರು ನೀ ಹಿಂಗೆ ನೋಡಬೇಡ ನನ್ನ, ಅದನ್ನ ಬೇರೆ ತರ ನಾವು ತಗೊಂಡೋಗಂಥದ್ದು ಹಾಡುಗಳು ಹೀಗೆಲ್ಲ ಬರುತ್ತೆ. ನಾವು ತಂದೆ ತಾಯಿಗೆ ಏನ್ ಗೌರವ ಕೊಡ್ತೀವಿ, ಯಾವ ರೀತಿ ಬೆಳಿತೀವಿ, ನಮ್ಮ ಸಂಸ್ಕೃತಿ ಏನಿದೆ ಅಂತೇಳಿ. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಪ್ರಾಂಶುಪಾಲರು ಹಾಗೂ ಉಪ ನಿರ್ದೇಶಕರಾದ ಸುಂದರೇಶ್ ವೈಬಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಅಭ್ಯಾಸದಿಂದ ವಿದ್ಯೆ ಎಂಬಂತೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಶೈಕ್ಷಣಿಕ ಜ್ಞಾನದ ಜೊತೆಗೆ ಕಲೆ, ಸಾಹಿತ್ಯ ಹಾಗೂ ಸಂಗೀತ ಅಭ್ಯಾಸದಲ್ಲಿ ತೊಡಗಿಸಿಕೊಳ್ಳುವುದು ಅಗತ್ಯ ಎಂದರು. ವಿದ್ಯೆ, ಪುಸ್ತಕದ ವಿದ್ಯೆ ನಮಗೆ ಬೇಕೇ ಬೇಕು, ಜ್ಞಾನಾರ್ಜನೆಗೆ ನಮಗೆ ಬೇಕೇ ಬೇಕಾಗ್ತದೆ. ಅದ್ರ ಜೊತೆಗೆ ಇಂಥವುಗಳು ಇದ್ದರೆ ಈ ಕಲೆ, ಸಾಹಿತ್ಯ, ಸಂಗೀತ ಇಂಥವುಗಳು ನಮಗೆ ಈಗಾಗಲೇ ರುದ್ರಪ್ಪನವ್ರು ಹೇಳ್ತಾ ಇದ್ರು, ನಾವು ಈ ಒಂದು ಮಧ್ಯ ರಸ್ತೆಯಲ್ಲಿ, ದಸರೆ ರಸ್ತೆಯಲ್ಲಿ ಇಂಥ ಒಂದು ಕ್ಯಾಂಪ್ಗಳನ್ನು ಮಾಡೋಣ ಅಂತ ಹೇಳಿ ಬಹಳ ಉಪಯುಕ್ತವಾದಂಥದ್ದು. ಮತ್ತೆ ಈ ವರ್ಷ ತಾವೇನಿಲ್ಲೇ ಹಾಜರಾಗಿದ್ದೀರಿ, ಒಂದು ನಾಡಗೀತೆಯನ್ನ ಸ್ಪಷ್ಟವಾಗಿ ಆಡುವಂತಹದ್ದು, ಎರಡನೇದು ರಾಷ್ಟ್ರಗೀತೆ ಆಡಲೇಬೇಕು ಎಲ್ಲರೂ ಸಹ, ರಾಷ್ಟ್ರಗೀತೆ ಬಾಯಿನ ಪಿಟಿ ಅನ್ಸತ್ತಲ್ಲ. ಮೂರನೇದು ನಮ್ಮ ಬಂಕಿಮ್ ಚಂದ್ರ ಚಟರ್ಜಿಯವರ ಒಂದೇ ಮಾತು, ಯಾಕೆಂದ್ರೆ 150 ವರ್ಷ ಆಗಿದೆ. ಇವು ಮೂರು ತಮ್ಮಲ್ಲಿ ಯಾವ ರೀತಿ ನಾವು ಗಣಿತದ ಸೂತ್ರಗಳನ್ನ ಬಾಯ್ಪಾಠ ಮಾಡ್ತೀವಿ ಅಥವಾ ಯಾವ್ದಾದ್ರು ಪಾಠ ಪದ್ಯ ಇದು ನಮಗೆ ಎಕ್ಸಾಮಿಗೆ ಬರ್ತದೆ, ಕಂಠಪಾಠ ಮಾಡ್ತಿರುತ್ತೆ. ಆ ರೀತಿ ಆದ್ರೆ ಈ ಮೂರು ಇದಾವೆ ನೋಡಿ, ಇವು ನಮಗೆ ದೇಶದ ಬಗ್ಗೆ ಅಭಿಮಾನವನ್ನ ವ್ಯಕ್ತಪಡಿಸಲಿಕ್ಕೆ ನಮ್ಮಲ್ಲೇ ಒಂದು ರೀತಿಯಾದಂತಹ ಇನ್ಸ್ಪಿರೇಷನ್ ಕೊಡುವಂತಾಗಿರ್ತದೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರುದ್ರಪ್ಪ ಟಿಆರ್ ಅವರು ಮಾತನಾಡಿ, ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸು ಗಳಿಸಲು ಸಂಪೂರ್ಣ ತೊಡಗಿಸಿಕೊಳ್ಳುವಿಕೆ ಮುಖ್ಯ. ಪ್ರಸ್ತುತ ಶಾಲೆಗಳಲ್ಲಿ ಕಾರ್ಯಕ್ರಮಗಳ ವೇಳೆ ಪ್ರಾರ್ಥನೆ ಹಾಗೂ ದೇಶಭಕ್ತಿ ಗೀತೆಗಳನ್ನು ಹಾಡಲು ಮಕ್ಕಳಿಗೆ ಸೂಕ್ತ ಅಭ್ಯಾಸದ ಕೊರತೆ ಎದ್ದು ಕಾಣುತ್ತಿದೆ ಎಂದರು. ಮುಂದೆ ಬರ್ತಕ್ಕಂಥ ಅಕ್ಟೋಬರ್ ತಿಂಗಳಲ್ಲಿ ನಗರದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಕ್ಯಾಂಪ್ ಮಾಡೋಣ ಅಂತೇಳಿ ಒಂದು ಆಲೋಚನೆ ಇದೆ. ಕೆಲವು ಶಾಲೆಗಳಿಂದ ಕೆಲವು ಮಕ್ಕಳುಗಳು ಬಂದ್ರೆ ನಮಗೆ ಒಂದು 4 ಅಥವಾ 5 ದೇವರ ನಾಮಗಳು ಅಥವಾ ಭಕ್ತಿ ಗೀತೆಗಳು, ಆಮೇಲೆ ಒಂದು 5 ದೇಶಭಕ್ತಿ ಗೀತೆ, ಒಂದು 5 ಜಾನಪದ ಗೀತೆ. ಯಾಕೆಂದ್ರೆ ಇವುಗಳನ್ನು ನಾವು ಮರಿತಾ ಇದ್ದೀವಿ. ಇವುಗಳನ್ನ ಶಾಂಪಲ್ ಆಗಿ ಒಂದು ಶಾಲೆಯಿಂದ 5 ರಿಂದ 8 ಮಕ್ಕಳನ್ನ ಕರೆಸ್ಬಿಟ್ಟು ಒಂದು ಟ್ರೈನ್ ಅಪ್ ಅನ್ನ ಮಾಡಿದ್ರೆ ಆ ಶಾಲೆಯಲ್ಲಿ ಆ ಮಕ್ಕಳು ಪ್ರೋಗ್ರಾಮ್ ಎಲ್ಲ ಆಗ್ತಾ ಇದ್ರೆ ಬೇರೆ ಮಕ್ಕಳನ್ನ ಬಿಟ್ಟು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ನಿಮ್ಮ ಸಹಕಾರ ದೊರೆತಲ್ಲಿ ಖಂಡಿತ ನಮ್ಮ ತಾಲೂಕಿನಲ್ಲಿ ನೀವು ಹೋಬಳಿ ಮಟ್ಟದಲ್ಲಿ ಮಾಡ್ತೀವಿ ಸರ್ ಅಂತಂದ್ರೆ ಹಾಲಿಡೇಸ್ ಅಲ್ಲಿ ಬೇಕಾದ್ರೆ ಈ ರೀತಿಯ ಶನಿವಾರ ಮಧ್ಯಾಹ್ನದ ಮೇಲೆ ಒಂದು
2 ಅವರ್ಸ್ ಒಂದು ಕ್ಯಾಪೇಜಿನಲ್ಲಿ ಮಾಡೋದು 4 ವಾರ ಮಾಡಿಬಿಟ್ರೆ ಮಕ್ಕಳಿಗೆ ಒಂದು ಇನ್ಸ್ಪೈರ್ ಆಗುತ್ತೆ, ಸಂಗೀತದ ಕಡೆ ಒಲವು ಜಾಸ್ತಿ ಆಗುತ್ತೆ ಅಂತ ಹೇಳಿ ಹೇಳ್ತಾ ಚಿಕ್ಕಮಗಳೂರು ಮಕ್ಕಳ ಕಲ್ಯಾಣ ಇಲಾಖೆ ಸಮಿತಿ ಸದಸ್ಯರಾದ ಡಾಕ್ಟರ್ ಕುಮಾರ್ ಅವರು ಮಾತನಾಡಿ, ವಿದ್ಯಾರ್ಥಿಗಳ ಪ್ರತಿಭೆಯನ್ನ ಪ್ರೋತ್ಸಾಹಿಸುವ ಉದ್ದೇಶದಿಂದ ಜಿಲ್ಲಾ ಮಟ್ಟದ ದೇಶಭಕ್ತಿ ಗೀತೆಗಳ ಗಾಯನ ಸ್ಪರ್ಧೆಯನ್ನ ಯಶಸ್ವಿಯಾಗಿ ಯೋಜಿಸಲಾಯಿತು. ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಗಾಯನ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಶಿಕ್ಷಕರ ಸೇವೆ ಹಾಗೂ ಸಂಘಟನಾ ಸಾಮರ್ಥ್ಯವನ್ನ ಕೊಂಡಾಡಲಾಯಿತು ಎಂದರು. ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಹೇಳ್ತೇನೆ. ಯಾಕಂದ್ರೆ ಅವರು ಸಹಜವಾಗಿ ನಮಗೆ ಗೊತ್ತಿರುವಂಗೆ ಅವರ ಶಾಲೆಯಲ್ಲಿ ಎಲ್ಲೆಲ್ಲಿ ಶಾಲೆಯಲ್ಲಿ ಹೋಗಿದ ಸಹಜವಾಗಿ ಅವರು ಸ್ಟೇಟ್ ಲೆವೆಲ್ ತನಕ ಈ ಗಾಯನ ಸ್ಪರ್ಧೆಯಲ್ಲಿ ಜಿಲ್ಲಾ ಮತ್ತು ಸ್ಟೇಟ್ ಲೆವೆಲ್ಗೆ ತಗೊಂಡಿರುವಂತಹ ಶಿಕ್ಷಕರು ನಮ್ಮಲ್ಲಿ ಮೂಡಿಗೆರೆಯಲ್ಲಿ ಅಥವಾ ಮೈಸೂರು ಹೋದಾಗ ಅವರಿಗೆ ಜಿಲ್ಲಾ ಏನು ಉತ್ತಮ ಶಿಕ್ಷಕರ ಪ್ರಶಸ್ತಿ ಕೊಟ್ಟಿದ್ದಾರೆ. ಇಲ್ಲಿ ಸರ್ ಅವರಿಗೆ ಈ ಕಾರ್ಯಕ್ರಮ ಹೇಗೆ ಮಾಡ್ತೀರಿ ಜಿಲ್ಲಾ ಮಟ್ಟದ ನೀವೆಲ್ಲ ಬ್ಲೈಂಡ್ ಇದೀರಿ ಅಂತ ಹೇಳಿದಾಗ ಅವರು ಅಂತ ಹೇಳಿದ್ರು, ನಮಗೆ ಬ್ಲೈಂಡ್ ಇದಾರೆ ಆದ್ರೆ ನಮಗೆ ಸಹಕಾರಕ್ಕೆ ನಮ್ಮ ಪ್ರಿನ್ಸಿಪಲ್ ನಮ್ಮ ಸಿಬ್ಬಂದಿ ಅವ್ರ ಸಹಕಾರ ಇದೆ, ಹಾಗಾಗಿ ನಾವು ಮಾಡಿ ಮಾಡ್ತೀವಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಅಂತೇಳಿ ಅವರು ಸಾಕಷ್ಟು ಶ್ರಮವನ್ನು ವಹಿಸಿ ಈ ಒಂದು ಕಾರ್ಯಕ್ರಮನ ಮಾಡಿದರೆ ಅವರ ಸಿಬ್ಬಂದಿಗಳ ಬೆಂಬಲದೊಂದಿಗೆ ಅದು ಯಶಸ್ವಿಯಾಗಲಿ ಅಂತ ಹೇಳ್ತಾ ಗೀತ ಗಾಯನ ಕಲಾ ಸಂಘದ ಅಧ್ಯಕ್ಷರಾದ ನಾಗರಾಜ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ದೇಶಭಕ್ತಿ ಗೀತೆಗಳ ಗಾಯನದ ಮೂಲಕ ವಿದ್ಯಾರ್ಥಿಗಳಲ್ಲಿ ಸಂಗೀತದ ಬಗ್ಗೆ ಆಸಕ್ತಿ, ಒಲವು ಹಾಗೂ ಅರಿವನ್ನ ಮೂಡಿಸುವುದು ಈ ಕಾರ್ಯಕ್ರಮದ ಪ್ರಮುಖ ಕಾರ್ಯಕ್ರಮವೊಂದರಲ್ಲಿ ರಾಷ್ಟ್ರಪ್ರೇಮ ಹಾಗೂ ಸಂಸ್ಕೃತಿಯ ಮಹತ್ವದ ಕುರಿತು ಬೆಳಕು ಚೆಲ್ಲಿದರು. ಚನ್ನವೀರ ಕಣವೀರರಂತಹ ಶ್ರೇಷ್ಠ ಕವಿಗಳು ದೇಶದ ನದಿಗಳು, ಪ್ರಕೃತಿ ಸೌಂದರ್ಯ ಮತ್ತು ಕಲಾ ಸಂಸ್ಕೃತಿಯನ್ನ ತಮ್ಮ ಕವನಗಳಲ್ಲಿ ಸುಂದರವಾಗಿ ವರ್ಣಿಸಿದ್ದಾರೆ ಎಂದು ಸ್ಮರಿಸಿದರು. ಪ್ರತಿಭೆ ಈ ವೇದಿಕೆಗಳ ಮುಖಾಂತರ ಅನಾವರಣ ಮಾಡಲಿಕ್ಕೆ ಸೂಕ್ತ ಪ್ರತಿಭೆಗಳನ್ನ ಈ ವೇದಿಕೆ ಮುಖಾಂತರ ಅನಾವರಣ ಮಾಡಲಿ ಅನ್ನೋದು ಕೂಡ ನಮ್ಮ ಒಂದು ಸಂಘದ ನಮ್ಮ ಡಯಟಿನ ಉದ್ದೇಶ. ಇದರಲ್ಲಿ ನಮ್ಮ ಸಾಹೇಬರು ಬಹಳ ಆಸಕ್ತಿ ಇದೆ, ಸಂಗೀತ ತುಂಬಾ ಆಸಕ್ತಿ ಅವರಿಗೆ. ನಮ್ಮಲ್ಲೇ ಮಾಡೋಣ ಅಂತ ಮಾಡೋಣ ಕಂಡ್ರೆ ನಮ್ಮಲ್ಲೇ ಇಂಥ ಕಾರ್ಯಕ್ರಮ ನಡೀಬೇಕು, ಅದರಲ್ಲೂ ವಿಶೇಷವಾದ ಕಾರ್ಯಕ್ರಮ ಅಂತ ಬಹಳ ಆಸಕ್ತಿ ಹೊಂದಿದಂತ ಸಾಹೇಬರು. ಅವರ ಸಹಕಾರ ಬಹಳ ದೊಡ್ಡದು. ಆ ಒಂದು ಕಾರಣದಿಂದ ಇಲ್ಲೇ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಇದು ನಮ್ಮ ಒಂದು ಕಾರ್ಯಕ್ರಮ ಸಂಘದ ಮತ್ತು ಈ ಕಾರ್ಯಕ್ರಮದ ಉದ್ದೇಶ ಇದಾಗಿದೆ. ಚಿಕ್ಕಮಗಳೂರಿನ ಹಲವು ಶಾಲಾ ವಿದ್ಯಾರ್ಥಿಗಳು ಈ ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು, ವಿಜೇತ ವಿದ್ಯಾರ್ಥಿಗಳಿಗೆ ಡಯಟ್ ಉಪನ್ಯಾಸಕರಾದ ಮೋಹನ್ ಕುಮಾರ್, ಸಂತೋಷ್, ನಾಗರಾಜ್ ರವರು ಬಹುಮಾನ ವಿತರಿಸಿದರು.